ಗಣಪತಿ ಮೆರವಣಿಗೆಯಲ್ಲಿ ಟ್ರಕ್ ಹರಿದು 10 ಜನರ ಸಾವು ಪ್ರಕರಣ. ಹಾಸನ ಸಂಸದ ಶ್ರೇಯಸ್ ಪಟೇಲ್ರಿಂದ ಪರಿಹಾರ ಘೋಷಣೆ. ವೈಯಕ್ತಿಕವಾಗಿ ಮೃತರ ಕುಟುಂಬಗಳಿಗೆ ತಲಾ 1 ಲಕ್ಷ ಪರಿಹಾರ. ದುರಂತದಲ್ಲಿ ಗಾಯಗೊಂಡವರಿಗೆ 25,000 ಪರಿಹಾರ. ಇವತ್ತು ಮೃತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ವಿತರಣೆ ಮಾಡಲಾಗುತ್ತೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಲಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರೂ ಭರಿಸ್ತಾರೆ. ಯಾರೂ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತ ಶ್ರೇಯಸ್ ಪಟೇಲ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಎಚ್.ಡಿ. ದೇವೇಗೌಡರ ಕಡೆಯಿಂದಲೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಇದೀಗ ಶ್ರೇಯಸ್ ಪಟೇಲ್ ಅವರ ಕಡೆಯಿಂದಲೂ ಕೂಡ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಅವ್ರಿಗೂ ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಿಂದ ಈಗ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಪೇಷಂಟ್ಸ್ಗೆ ಅಲ್ಲ, ಡಿಸೀಸ್ಡ್ ಪರ್ಸನ್ ಅವ್ರಿಗೆ ವೈಯಕ್ತಿಕವಾಗಿ ನಾವು 1 ಲಕ್ಷ ಕೊಡೋದು ನಾನು ಕೊಟ್ಟು ಸಹ ಪಕ್ಷದ ವತಿಯಿಂದನೇ ಆಗ್ತದೆ. ನಾನು ಸಂಸದಾಗಿರ್ಬೋದು. ಆಮೇಲೆ ಮೃತರ ಕುಟುಂಬಕ್ಕೆ 1 ಲಕ್ಷ ಕೊಡೋದು. ಮತ್ತು ಗಾಯಾಳುಗಳು ಏನಾಗಿದ್ದಾರೆ ಅವ್ರಿಗೆ 25,000 ಸಿವಿಯಾರಿಟಿ ಏನು ನೋಡೋಗಿಲ್ಲ, ಎಲ್ಲ ಗಾಯಾಳುಗಳಿಗೂ 25,000 ಕೊಡೋದು. ಜೊತೆಗೆ ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ 1 ಲಕ್ಷ ಕೊಡೋದು ಅಂತ ನಾವು ವೈಯಕ್ತಿಕವಾಗಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದನ್ನು ನಾಳೆ ನಾಡಿದ್ರಲ್ಲೇ ನಮ್ಮ ಶೆಡ್ಯೂಲ್ ನೋಡಿಕೊಂಡು ನಾನೇ ವೈಯಕ್ತಿಕವಾಗಿ ಹೋಗಿ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ನಾನೇ ಹೋಗ್ತೀನಿ. ಆಗಲೇ ಒಂದು ರೌಂಡ್ ಎಲ್ಲ ಮೃತರ ಕುಟುಂಬಕ್ಕೂ ಹೋಗಿದ್ದೀನಿ. ನಾವು 2ಕ್ಕೂ ಹೋಗೋಕ್ಕಾಗಿಲ್ಲ. 3 ಚಿಕ್ಕಮಗಳೂರು, ಬಳ್ಳಾರಿ, ಇಲ್ಲಿ ಯಾಕಂದರೆ ಇಲ್ಲೇ ಇದ್ದರಿಂದ ಅಲ್ಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದಲ್ಲ, ಇಲ್ಲ ನಿಮ್ಮ ಅಲ್ಲ, ಪಕ್ಷನೂ ಸೇರಿ ನಾನು ವೈಯಕ್ತಿಕವಾಗಿ ಸೇರಿ. ಅಂದ್ರೆ ವೈಯಕ್ತಿಕ ನೀವು ಅಂದ್ರೆ ಅದು ಪಕ್ಷ ನಾನು ಪಕ್ಷನೇ ಅಲ್ಲ, ನಾನು ಅಂದ್ರೆ ಕಾಂಗ್ರೆಸ್. ನಾನು ಮೃತಪಟ್ಟ ಕುಟುಂಬದವರಿಗೆ ಗಾಯಾಳುಗಳಿಗೆ 25,000, ಮೃತಪಟ್ಟವರಿಗೆ 1 ಲಕ್ಷ. ನಮ್ಮ ಜಿಲ್ಲೆಯಿಂದ ಈಗ ನಾನು ವೈಯಕ್ತಿಕವಾಗಿ